ನೋಡಿ ಗೈಸ್, ಫೈನಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನೋಡಿ, ಫುಲ್ ಟ್ಯಾಂಕ್ ಇದೆ. ಕಾಣಿಸ್ತಾ ಇದೆಯಾ? ನನಗೂ ಕಾಣಿಸ್ತಾ ಇಲ್ಲ. ನಾಳೆ ಬೆಳಗ್ಗೆ 4 o'clock ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ 4 o'clock ಫುಲ್ ಡೈರೆಕ್ಟ್ ಮಂಗಳೂರು FC ಮಾಡಿಸ್ಕೊಂಡು ರಿಟರ್ನ್ ಆಗ್ತೀವಿ ಅದೇ ದಿನ. ಡೈಮಂಡ್ 4K ನೋಡೋಣ ಏನೇನು ಡೈಮಂಡ್ 4K ಸ್ಕ್ರೀನ್ ನೋಡಿ ಏನೇನು ಸಿಗುತ್ತೆ, ಏನೇನು ಮಾಡ್ಬೋದು ಎಲ್ಲ ತೋರಿಸ್ತೀವಿ. FC ಹೆಂಗಾಗುತ್ತೆ ನೋಡೋಣ. ಇವತ್ತು ಬೆಳಗ್ಗೆಗೆ ನಮಸ್ಕಾರ. ಹೊರಟಿದ್ದೀವಿ ಇವಾಗ FC ಮಾಡ್ಸಕ್ಕೆ. ಕೇಳಿಸ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ, ಇದನ್ನೇ ಮಾಡಬೇಕು. ಸರಿ, ಸಿಗೋಣ ಎಲ್ಲಾದ್ರೂ. ಗೊತ್ತಿಲ್ಲ ಎಲ್ಲಿರುತ್ತೆ, ಎಲ್ಲಿ ನಿಲ್ಲಿಸ್ತೀವಿ ಅಂತ. ವ್ಲಾಗ್ ಮಾಡಕ್ ಬಂದ್ರೆ ಹಿಂಗ ತೆಗೋದು. ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಒಂದು ಲೆವೆಲಿಗೆ ಜಾಸ್ತಿನೇ ವೈಬ್ರೇಷನ್ ಆಗಿದೆ ಗಾಡಿ. ಆಲ್ಮೋಸ್ಟ್ ಹಾಸನ್ ಹತ್ರ ಇದ್ದೀವಿ. ಇನ್ನೂ ಆಲ್ಮೋಸ್ಟ್ ಎಷ್ಟು 3-4 ಅವರ್ಸ್ ಬೇಕು. ಇದ್ರ RTO ನಮ್ಮ ಊರಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಇವಾಗ FC ಮಾಡಿಸ್ಕೊಂಡು ನೆಕ್ಸ್ಟ್ ಏನೇನು ಫಾಲ್ಸ್, ಹಿಲ್ಸ್, ಬೀಚ್ ಏನೇನಿದೆಯೋ ಎಲ್ಲ ನೋಡ್ಕೊಂಬರೋಣ. ಏನೇನು ಕೇಳಿಸಿಲ್ಲ ಕಮೆಂಟ್ ಅಲ್ಲಿ ಹಾಕಿ. ಏನು ಕೇಳಿಸಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಗಾಡಿನೇ ಚೇಂಜ್ ಮಾಡೋಣ. ಸರಿ, ಸಿಗೋಣ. ನೆಕ್ಸ್ಟ್ ಘಾಟಲ್ಲಿ ನೋಡೋಣ ಹಿಂಗೆ ಮಳೆ ಬರುತ್ತಂತೆ, ಯಾಕಂದ್ರೆ ಇದ್ರಲ್ಲಿ ವೈಪರ್ ವರ್ಕ್ ಆಗಲ್ಲ. ಗುಡ್ ನೈಟ್ ಗೈಸ್. ನೋಡಿ ಸ್ಟೇರಿಂಗ್ ಫೀಡ್ಬ್ಯಾಕ್ ನೋಡಿ, ಏನ್ ಮಾಡಿದ್ರು ಗಾಡಿ ಆ ಸೈಡ್ ಈ ಸೈಡ್ ಹೋಗಲ್ಲ. ಅಷ್ಟು ಸ್ಟೆಬಿಲಿಟಿ ಇದೆ ಗಾಡಿ. ಇದೆ ಕರೆಕ್ಟ್ ಆಗಿದೆ, ಸೂಪರ್ ಆಗಿದೆ. ವೈಬ್ರೇಷನ್ ಮಾತ್ರ ನೋಡಿ, ಎಲ್ಲ ಡರ ಬರ 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 ಆಗ್ತಿದೆ. ನೋಡಿ ನನ್ನ ಬ್ಯಾಗು ಟ್ರಿಪ್ಪಿಗೆ ಹೋಗಿರೋದು, ವಿಮಲ್ ಬ್ಯಾಗು. ಅದೊಂಥರ ಕ್ರೀಸೇ ಬೇರೆ ವಿಮಲ್ದು. ನೋಡಿ ಇಂಥ ವೆದರ್ ಇದ್ರೆ ಮಾತ್ರ ಬರಕ್ ಹೋಗಿ, ಯಾಕಂದ್ರೆ ಜಿಪ್ಸಿಯಲ್ಲಂತೂ ನೋಡಿ ಒಂದು AC ಇಲ್ಲ, ಇನ್ನೊಂದು ವೈಬ್ರೇಷನ್ ನೆಕ್ಸ್ಟ್ ಲೆವೆಲ್ಲು. ಮೈಲೇಜ್ ಅಂತೂ ಕೇಳಲೇಬೇಡಿ, ಆಲ್ರೆಡಿ ಎಂಡ್ ಆಗ್ಬಿಟ್ಟಿದೆ. ಫುಲ್ ಟ್ಯಾಂಕಲ್ಲಿ ಬ್ಯಾಂಗ್ಳೂರಿಂದ ಹೊರಟಿದ್ದು ಸಕಲೇಶ್ಪುರಕ್ಕೆ ಇವಾಗ ಜಸ್ಟ್ ನಾನು ಸ್ವಲ್ಪ ರೀಚ್ ಆಗ್ತೀವಿ. ಎಷ್ಟು 200 ಕಿಲೋಮೀಟರ್ಸ್ ಬಂದಿದೆ. ಜಸ್ಟ್ 200 ಕಿಲೋಮೀಟರ್ಗೆ ಫುಲ್ ಕುಡಿದ್ಬಿಟ್ಟಿದೆ ಟ್ಯಾಂಕು. ನೋಡಿ ಫಾಗ್ ಸ್ಟಾರ್ಟ್ ಆಗಿದೆ. ಟೈಮ್ ಆಲ್ಮೋಸ್ಟ್ 8:30 ಆಗಿದೆ ಅನ್ಸುತ್ತೆ. 3:15 ಆಯ್ತು. ನೋಡಿ ಒಳ್ಳೆ ವೆದರು. ಈ ವೆದರಲ್ಲಿ ಇದ್ರೆ ಮಾತ್ರ ಬರಕ್ ಹೋಗಿ ಜಿಪ್ಸಿಯಲ್ಲಿ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಿಪ್ಸಿ ಎಷ್ಟು ಚೆನ್ನಾಗಿದೆ ಅಂತ. ಘಾಟಲ್ಲಿ ಪೆಟ್ರೋಲ್ ಬಂಕ್ ಹುಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಘಾಟಲ್ಲಂತೂ ಪೆಟ್ರೋಲ್ ಖಾಲಿ ಆದ್ರೆ ಆಗಲ್ಲ, ಯಾಕಂದ್ರೆ ಇವಾಗಿಂದ ಘಾಟ್ ಸ್ಟಾರ್ಟ್ ಆಗುತ್ತೆ. ಘಾಟಲ್ಲಿ ಯಾವ ಪೆಟ್ರೋಲ್ ಬಂಕು ಇಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಇಲ್ಲ ಸಕಲೇಶ್ಪುರದಲ್ಲ, ಗೊತ್ತಾ? ಸಕಲೇಶ್ಪುರ ಕೆಳಗೆ ಹೋಗ್ಬೇಕು. ಇನ್ನೊಂದ್ಸಲಿ ಪಿಟ್ ಸ್ಟಾಪ್ ಆಯಿತು ಪೆಟ್ರೋಲ್ಗೆ. ಕುಡಿತಾನೆ ಇದೆ. ಇನ್ನೊಂದು ಫುಲ್ ಟ್ಯಾಂಕು. ಎಷ್ಟು ಲೀಟ್ರ್ ಹಿಡ್ದಿದೆಯೋ? 36 ಲೀಟರ್ಸ್ ಹಿಡ್ದಿದೆ. 220 ಕಿಲೋಮೀಟರ್ಸ್ ಅಪ್ರಾಕ್ಸ್ ಬಂದಿದ್ದೀವಿ. ಸೊ 220 ಕಿಲೋಮೀಟರ್ಸಿಗೆ ಲೆಕ್ಕ ಹಾಕಿದ್ರೆ 6 ಮೈಲೇಜ್ ಕೊಟ್ಟಿದೆ. 1 ಲೀಟ್ರಿಗೆ 6 ಮೈಲೇಜು. ಇಂಜಿನ್ CC ಎಷ್ಟು ಹೇಳಿ? 1000 CC. ಅದು ಘಾಟಿಲಿ ಮತ್ತೆ ಫ್ಯೂಲ್ ಖಾಲಿ ಮತ್ತೆ ಇದೊಂದು ನೋಡೋಣ ಎಷ್ಟು ದೂರ ಬರುತ್ತೆ, ಕಿಲೋಮೀಟರ್ ನೋಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಬಂದಿದ್ದೀವಿ. ನೋಡಿ ಆ ಥರ ಎಲ್ಲ ಮಾಡಬೇಕು ಗಾಡಿಯಲ್ಲಿ ಬಂದು. ಇಲ್ಲಿ ಬೇಕಂದ್ರೆ ಜಿಪ್ಸಿ ಹೊಡ್ತು ಅನ್ಸುತ್ತೆ, ಆದ್ರೆ ಈ ಧೂಳು ಬಂದಾಗ ಕೇಳ್ಬಿಡಿ ಅಣ್ಣ. ಏನ್ ಮಾಡೋದು, ಜಿಪ್ಸಿ ಕಥೆನೇ ಇಷ್ಟು. ಬಟ್ ಓವರ್ಟೇಕಿಂಗ್ ಇಂಥ ರೋಡಲ್ಲಿ ಓವರ್ಟೇಕಿಂಗ್ ಬೆಸ್ಟ್ ಗಾಡಿ. ಹೈವೇಲಿ ಕೇಳ್ಬಿಡಿ, ಹೈವೇಲಿ ಸೆಕ್ಸಿ ಗಾಡಿ ನೋಡಿ ಆರಾಮ್ಸಾಗಿ ಬರುತ್ತೆ. ಎಂಥ ರೋಡ್ ಆದ್ರೆ ಅಂಕಲ್ ಎದ್ರುಕೊಂಡ್ಬಿಟ್ರ. ಶಿಫ್ಟ್ ಆಫ್ ರೋಡಿಂಗ್ ಇದ್ರೆ ಒಳ್ಳೆ ಗಾಡಿ. ಸಕಲೇಶ್ಪುರ ರೋಡ್ಗಂತೂ ಒಳ್ಳೆ ಗಾಡಿ. ಮಾಡಿಸಿದ ಗಾಡಿ ನೋಡಿ. ಒಂದು ಆಡ್ತು ನೋಡಿ ಅಲ್ಲಿ ಒಂದು ಗಾಡಿ ತುಂಬಾ ಸ್ಟ್ರಗಲ್ ಮಾಡ್ತಿದೆ. ಏನದು ನೀನು ವಿಮಲ್
ಸಾಕು. ನೋಡಿ ವ್ಯೂ, ಒಳ್ಳೆ ಘಾಟು. ಇಂಥ ಕಡೆ ಓಡ್ಸಕ್ ಮಾತ್ರ ಬೆಸ್ಟು ಈ ಗಾಡಿ. ನದಿ, ಮಳೆ ಬಂದಿದ್ಯೋ, ಮಳೆ ಬಂದಿದೆ, ಇಷ್ಟೊಂದು ನೀರು ಇರಲ್ಲ ಇಲ್ಲಿ. ಅದು ಮಣ್ಣು ಬೇರೆ ಇದೆ ನೀರು. ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಾ? ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ನಮ್ಮ ಹುಡುಗ ಒಂದು ವ್ಯೂ ತೋರಿಸ್ತಿದ್ದ, ಆವಾಗಲೇ ಕ್ಲೀನ್ ತೋರಿಸ್ತಿದ್ದ. ನೋಡಿ, ಪ್ರಾಹಿಬಿಟೆಡ್ ಏರಿಯಾ, ಪ್ರವೇಶವಿಲ್ಲ. ಆಫ್ ರೋಡಿಂಗ್ ಇವಾಗ ಅಭಿರಾಮ್ ಜೊತೆ. ಹತ್ತುತ್ತೇನ ಇಲ್ಲಿ? ಹೇಗೆ ಆಗುತ್ತೆ ಹಿಂದೆ ಕೂರಕ್ಕೆ? ಜಾಲಿ ಜಾಲಿ. ಚೆನ್ನಾಗಿದೆ ಆಫ್ ರೋಡಿಂಗು. ನಿನ್ಗೆ ಹೆಂಗೆ ಅನಿಸ್ತಿದ್ಯಾ? ನನಗೆ ಎಲ್ಲ ಕಡೆ ಸುರಿತಿದೆ ಅನ್ಸದೆ ಬಿಡು. ಹೇಗೆ ಆಫ್ ರೋಡಿಂಗ್ ಚೆನ್ನಾಗಿದೆಯಾ? ಮಜಾ ಇದೆ, ಮಜಾ ಇದೆ. ಫೈನಲಿ ಗಾಡಿ ಎಫ್ಸಿ ಅಂತೂ ಆಯಿತು. ಇವಾಗ ಫುಲ್ ಟಯರ್ಡ್ ಆಗೋಗಿದೆ. ಯಾವುದೋ ಒಂದು ಹಿಡನ್ ಫಾಲ್ಸು ಅಂತ ಹೇಳ್ಬೋದಾ? ಹೇಳ್ಬೋದು ಹೇಳ್ಬೋದು. ಯಾಕಂದ್ರೆ ಮ್ಯಾಪಲ್ಲಿ ರೂಟ್ ತೋರಿಸ್ತಾ ಇಲ್ಲ. ಕೇಳ್ಕೊಂಡು ಹೋಗ್ತಾ ಇದೀವಿ. ಕೇಳ್ಕೊಂಡು ಹೋಯ್ತಾನೇ ಇದೀವಿ. ಸಿಕ್ಕದ ಮೇಲೆ ತೋರಿಸ್ತೀವಿ ಹೇಗಿದೆ ಅಂತ. ನೋಡಿ, ಎಂಜಾಯ್ ಮಾಡಿ. ಫುಲ್ ಜಾಲಿ. ಓಕೆ, ಫಾಲ್ಸಿಗೆ ಆಫ್ ರೋಡಿಂಗು ತುಂಬ ಚೆನ್ನಾಗಿದೆ. ಹಿಂಗೆಂಗೋ ಇದೆ. ಫಾಲ್ಸಿಗೆ ದಾರಿ ಅಂತ ಹೇಳಿದ್ರು, ಹೋಗ್ತಾ ಇದೀವಿ. ಇಲ್ಲಿ ತನಕ ಬರ್ಬೋದು, ನಾರ್ಮಲ್ ಗಾಡಿನೂ ಬರ್ಬೋದು, ಬಟ್ ಸಿಡಾನ್ಸ್ ಎಲ್ಲ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಒಂದು ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಆ ವಾಟರ್ ಕ್ರಾಸಿಂಗ್ ದಾಟ್ಕೊಂಡು ಇನ್ನೂ ಮುಂದೆ ಹೋಗ್ಬೇಕು. ನೀರಿರ್ತದೆ ಫಾಲ್ಸಲ್ಲಿ. ಅಲ್ಲಿ ಕ್ರಾಸಿಂಗ್ ಅಲ್ಲಿ ನೀರಿದ್ರೆ ನೀರಿರುತ್ತೆ, ಇಲ್ಲ ಅಂದ್ರೆ ಏನೂ ಇರಲ್ಲ. ಜಿಪ್ಸಿ ಇದಕ್ಕೆಲ್ಲ ಬೆಸ್ಟು ನೋಡು. ಇನ್ನೂ ಸೈಕೇನ್ ಗೊತ್ತಾ, ಒಂದ್ಸಲಿ ವರ್ಣ ಬಂದಿದೆ ಈ ರೂಟ್. ಹಳೆ ಸ್ಟೋರಿ. ವರ್ಣ ಬಂದಿತ್ತು ಅವಾಗ. ವಾಟರ್ ಕ್ರಾಸಿಂಗ್ ಬಂತು ಇಲ್ಲಿ. ಲೆಫ್ಟ್ ಲೆಫ್ಟಾ? ಹಿಂಗೋಗ್ಬೇಕಾ? ನಾನು ಇದೇ ವಾಟರ್ ಕ್ರಾಸಿಂಗ್ ಹೇಳಿದ್ದು. ಲೆಫ್ಟ್ ತೋರಿಸ್ತೀಯಾ? ವಿಡಿಯೋ ಮಾಡ್ತೀಯಲ್ಲ ಹೋಗಿ. ಓಕೆ ಗೈಸ್, ನಮ್ಮ ಹುಡ್ಗಂಗೆ ವಿಡಿಯೋ ಬೇಕಂತೆ. ಪಾಪ ಇಷ್ಟೊಂದು ಬೇಡ್ಕೋತವನೇ, ಒಂದು ತಕ್ಕೊಟ್ಬಿಡೋಣ. ಇದೆಲ್ಲ ಹಿಂಗೆ ಕಣ, ಹಿಂಗೆ ಉಂಟು, ಹಿಂಗೆ ದಾರಿ ಉಂಟು. ಎತ್ತ ನರಿ ಎಲ್ಲೆಲ್ಲೂ ನೀರು. ವಾವ್, ದಿಸ್ ಇಸ್ ಕಾಲ್ಡ್ ವಾಟರ್ ಕ್ರಾಸಿಂಗ್. ಹೆಂಗ್ ಬೇಕು? ಹಿಂಗೆ ಬೇಕಾ? ಹೆಂಗ್ ಬೇಕು? ಲ್ಯಾಂಡ್ಸ್ಕೇಪಾ ಪೋರ್ಟ್ರೇಟಾ? ಹಿಂಗ ಓಕೆ ಗೈಸ್, ನಂಗೆ ವಿಡಿಯೋ ಬೇಕಂತೆ. ಹಣ್ಣಂಗೆ ಮಾಡಿಕೊಟ್ಬಿಟ್ಟು ಮಾಡ್ತೀನಿ. ಇಲ್ಲೊಂದು ಗೇಟ್ ಇದೆ, ಪ್ರೈವೇಟ್ ಪ್ರಾಪರ್ಟಿ ಅಂತ. ಪ್ರೈವೇಟ್ ಸ್ಪೆಲ್ಲಿಂಗ್ ಕರೆಕ್ಟ್. ಈ ರೂಟು ಬಂದಿಲ್ಲ ಲಾಸ್ಟ್ ಟೈಮ್ ನಾವು. ಹಿಂಗೆ ಹೋಗಿದ್ರಿ? ನಾವು ಹಂಗೆ ಎಲ್ಲ ಹತ್ಕೊಂಡು ಆ ಸೈಡ್ ಓಡೋಗಿದ್ದು. ಅದಕ್ಕೆ ಕರೆಕ್ಟಾಗಿರೋ ಜೊತೆ ಬರಬೇಕು. ಇಲ್ಲ, ಅದು ಕ್ಲೋಸ್ ಮಾಡಿದ್ರು ಅವಾಗ, ಯಾರೋ ಬಿದ್ದೋಗಿದ್ರು ಅದು. ಫಾಲ್ಸ್ ಅಲ್ಲ ನೋಡಿ, ವಿಮಲ್ ಬ್ಯಾಗ್ ಹಿಡ್ಕೊಂಡು ಜಲಪಾತಕ್ಕೆ ಹೊರಟ್ವಿ. ಇಲ್ಲೇ ಬೋರ್ಡ್ ಇದೆ. ನೋಡಿ, ಅಲ್ಲಿ ಒಂದು 50 ರೂಪೀಸ್ ಪರ್ ಪರ್ಸನ್
ಫಿಫ್ಟಿ ರುಪೀಸ್ ಪರ್ ಪರ್ಸನ್ಗೆ ಚಾರ್ಜಸ್ ಕೊಡಬೇಕು ಎಂಟ್ರಿ ಅಂತ. ಆಮೇಲೆ ಬಿಡ್ತಾರೆ. ಕೆಳಗೆ ಬಂದೆ ಹಿಂಗೆ ನಡ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಒಂದು ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಇದೇ ಲಾಸ್ಟ್ ಟೈಮ್ ಜಾಸ್ತಿ ನೀರಿತ್ತು ನಾವು ಬಂದಿದ್ದು. ಹಿಂಗೆ ಬರಬೇಕು. ಇಲ್ಲಿ ಫಾಲ್ಸ್ ಇನ್ನೇನು ಬಂತು. ಇದೇ ನಮ್ಮ ಎರ್ಮಾಯಿ ಫಾಲ್ಸ್. ನೆಕ್ಸ್ಟ್ ಲೆವೆಲ್ ಇದೆಯಲ್ಲ, ಇಲ್ಲಿ ಎಷ್ಟು ಬೇಕೋ ಆಟ ಆಡ್ಕೋಬೋದು. ಮೇಲ್ ಬೇಡ, ಇಲ್ಲ ಇವಾಗ ನಾವು ಚೆನ್ನಾಗೆ ಎಷ್ಟಾಗುತ್ತೋ ಸ್ನಾನ ಮಾಡ್ಕೋತೀವಿ. ಸಿಗೋಣ ಆಮೇಲೆ. ಲೆಟ್ಸ್ ಗೋ. ನೋಡಿ ಗೈಸ್, ಇದೆ ಇರ್ಮಾಯಿ ಫಾಲ್ಸ್. ಹಿಂಗಿದೆ, ಹಿಂಗೆ ಆರಾಮ್ಸೆ ಆಟ ಆಡ್ಬೋದು. ಕೆಳಗೆ ಇನ್ನೊಂದಿದೆ. ಹಾಕೋದ್ರು ಪೌಡ್ರು ಫುಲ್ಲು ಏನದು ಏನೋ ಅಂತಾರಲ್ಲ, ಕ್ಯಾಪಿಸ್ಕೋ, ಆಮೇಲೆ ತೋರಿಸ್ತೀನಿ. ಅದನ್ನ ಹಾರಿಸ್ಕೊಂಡು ಧೂಳ. ಸೊ ಘಾಟ್ ಸ್ಟಾರ್ಟ್ ಆಗಿದೆ. ಹುಡ್ಗನ್ಗೇರಿ ಗ್ರೇಟ್ ಆಗ್ತಿದೆ. ಹಂಗೆ ಘಾಟೆಲ್ಲ ಹೋಗ್ಬೇಕು. ಶಿರಾಡಿ ಘಾಟೆ ಬೆಸ್ಟ್ ಗೈಸ್. ಇದರಲ್ಲಿ ಚಾರ್ಮಾಡಿಯಲ್ಲಿ ಬಂದರೆ ನೋಡಿ, ಹಿಂಗೆ ಒಂದು ಬಸ್ ಬಂತು ಅಂದರೆ ಫುಲ್ ಸಿಕ್ಕಾಕೊಂಡ್ರಿ. ಇಳಿಯೋ ತನಕ ಅವ್ರ ಹಿಂದೆನೆ ಬಸ್ಸನ್ನು ಬಿಟ್ಬಿಟ್ವಿ. ಎಸ್, ತಿರ್ಗ್ಸೋ ನೋಡಿ, ಫುಲ್ ತಿರ್ಗಿಸ್ತಾವನೆ. ನನ್ನ ಕೈಯಲ್ಲಿ ನರ ಎದ್ಬಿಟ್ಟು ವಾರ ಇಂಚ ತಿರ್ಗಿಸ್ತಾವನೆ. ನೋ ಪವರ್ ಸ್ಟೇರಿಂಗ್ ಗೈಸ್, ಫುಲ್ ಮೆಕ್ಯಾನಿಕಲ್ ಸ್ಟೇರಿಂಗು. ಹೆಂಗೆ ಬೇಕು ಹಂಗೆ ನೀವು ಎಷ್ಟು ಪ್ರೆಷರ್ ಹಾಕ್ತೀರೋ ಅಷ್ಟೇ ತಿರ್ಗೋದು. ಕಮ್ಮಿ ಹಾಕಿದ್ರೆ ಸ್ಟ್ರೈಟ್ ಹೋಗುತ್ತೆ. ಹೋಗಿಸ್ತಿದ್ದಲ್ಲ ಒಳ್ಳೆ ಒಂದ್ಸತಿ ಸ್ಟ್ರೈಟ್. ನೋಡಿ ಇದೆ, ನೋಡಿ ಇಲ್ಲಿ ಜಾಮ್ ಆಗುತ್ತೆ ಗಾಡಿ. ಕಂಜೆಸ್ಟ್ ಮುಂದೆ ಹಂಗೆ ಸಿಂಗಲ್ ಗಾಡಿ ಹೋಗೋ ಅಷ್ಟೇ ಜಾಗ. ಚಾರ್ಮಾಡಿಗೆ ಬನ್ನಿ, ಸ್ವಲ್ಪ ಕಂಜೆಸ್ಟ್ ಇರುತ್ತೆ, ಬಟ್ ವ್ಯೂ ನೋಡಿ. ಒಂದು ಕಾರ್ ಹೋಗೋ ಅಷ್ಟು ಜಾಗ. ನಾಯ್ಸ್ ಮೀನ್. ಫುಲ್ ಇದೇ ಬರ್ತಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಚಾರ್ಮಾಡಿ ಸೈಡ್ ಬೇರೆ ಬಂದ್ಬಿಟ್ಟಿದ್ದೀವಿ. ರೋಡ್ ಅಂತೂ ನೋಡಿ ಇಷ್ಟೇ, ಅವಾಗಲಿಂದ ಹಿಂಗೇ ಹೋಗ್ತಾ ಇದ್ದೀವಿ. ಸೊ ಹಾಸನ್ ಬಂದಿದ್ವಿ, ಇನ್ನೇನು ಬ್ಯಾಂಗ್ಳೂರು 3 hours ಮ್ಯಾಕ್ಸ್. ಚಿಕನ್ ಫ್ರೈ ಬಂದಿದೆ. ಇನ್ನೂ ಆಲ್ಮೋಸ್ಟ್ 3 hours ಹೋಗ್ತಾನೆ ಇರಬೇಕು. ಸುಸ್ತಾಗೋಗಿದೆ ಫುಲ್ಲು. ಎತ್ತಾಕಿ ಫುಲ್ ವೈಬ್ರೇಷನ್ಸು. ಒಳ್ಳೆ ವ್ಯೂ ಸಿಗುತ್ತೆ ಅಂತ ಚಾರ್ಮಾಡಿಯಲ್ಲಿ ಬಂದ್ವಿ. ವ್ಯೂ ಅಂತೂ ಸಕಲಾಗಿತ್ತು. ಅಷ್ಟೇ ವರ್ಷು ರೋಡ್ ಇತ್ತು. ಸಿಂಗಲ್ ಲೈನ್ ರೋಡ್, ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿತ್ತು. ಹೆಂಗಿತ್ತು ರೋಡು? ರೋಡ್ ಚೆನ್ನಾಗಿತ್ತು. ಜರ್ನಿ ಮುಗಿದೋಯ್ತು, ಆಗಲ್ಲ ಅದು. ಪೆಟ್ರೋಲು ಇನ್ನೊಂದು ಟ್ಯಾಂಕ್ ಕುಡಿಯುತ್ತೆ ಖಾಲಿ. ಇವಾಗ ಸದ್ಯಕ್ಕೆ ಹಾಕ್ಸ್ಕೊಂಡು ಬ್ಯಾಂಗ್ಳೂರ್ ಲಾಸ್ಟ್ ಫೈನಲ್. ಸಿಗೋಣ ನೆಕ್ಸ್ಟು ಇಂಥದ್ದೇ ಯಾವುದೋ ಫಾಲ್ಸ FC ನ ಯಾರಿಗೆ ಗೊತ್ತು. ಸಿಗೋಣ.